ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಬಳಸ್ಕೊಂಡು ಈ ತರ ಒಂದು ಸ್ವೀಟ್ ಮಾಡೋದಂದ್ರೆ ನಂಬ್ತೀರಾ? ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಆಗಿ. ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಅಂತ ಒಂದು 5 ಕ್ಯಾರೆಟ್ ತಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ. ಎಲ್ಲ ಕ್ಯಾರೆಟ್ಗಳನ್ನ ಮೀಡಿಯಂ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಯಾರ್ಯಾರಿಗೆ ಕ್ಯಾರೆಟ್ ಅಂದರೆ ಇಷ್ಟ ಇರೋದಿಲ್ವೋ ಅವ್ರು ಒಂದ್ಸಲ ಈ ಥರ ಸ್ವೀಟ್ನ ಮಾಡ್ಕೊತೀನಿ ನೋಡಿ. ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸೋಷ್ಟು ಇಷ್ಟ ಆಗುತ್ತೆ. ಒಂದ್ಸಲ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ಮಿಕ್ಸಿ ಜಾರ್ಗೆ ಕ್ಯಾರೆಟ್ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಏಲಕ್ಕಿಕಾಯಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತಗೊಳ್ಳೋಣ. ಹಾಗೆ ಒಂದು ಲೋಟದಷ್ಟು ಹಾಲು ಸೇರಿಸ್ಕೊಳ್ಳೋಣ. ಎಲ್ಲವನ್ನೂ ಸೇರಿಸ್ಕೊಂಡಾದ್ಮೇಲೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೂ ಕೂಡ ಕ್ಯಾರೆಟ್ ರುಬ್ಕೋಬಾರ್ದು, ಆ ರೀತಿ ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಕಾದ್ಮೇಲೆ 1 ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ ಬಾಂಡಿಗೆ. ಮೀಡಿಯಂ ಉರಿನಲ್ಲೇ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊತಾ ಹೋಗ್ಬೇಕು. ಹಾಗೆ ತಳ ಹಿಡಿದಿರೋ ರೀತಿ ಸೌಟ್ನಿಂದ ಚೆನ್ನಾಗಿ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು. ಕ್ಯಾರೆಟ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಮ್ಮ ಕಣ್ಗಳಿಗೂ ಕೂಡ ತುಂಬ ಒಳ್ಳೆಯದು. ಬೇಕರಿಗಳಲ್ಲಿ ಸಿಗುವಂಥ ಸ್ವೀಟ್ನ ತಿಂದು ನಾವು ಆರೋಗ್ಯ ಹಾಳು ಮಾಡ್ಕೊತಾ ಇರ್ತೀವಿ. ನಾವು ಮಾಡ್ತಾ ಇರುವಂತಹ ಕ್ಯಾರೆಟ್ ರಸಗುಲ್ಲ ಬೆಸ್ಟ್ ಸ್ವೀಟ್ ಅಂತ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಆಗಲಿ ಏನು ಬಳಸ್ತಿಲ್ಲ. ನಾವು ಮಾಡ್ತಿರೋದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಮಾಡ್ತಾ ಇರುವಂಥ ಸ್ವೀಟ್ ಇದು. ಯಾವ ರೀತಿ ಮಾಡೋದಂತ ಪೂರ್ತಿಯಾಗಿ ನಮ್ಮ ವಿಡಿಯೋ ನೋಡಿ. ಕ್ಯಾರೆಟ್ ಮಿಶ್ರಣನ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಒಂದು 1/4 ಕಪ್ ಅಷ್ಟು ಚಿರೋಟೆ ರವೆನ ಸೇರಿಸ್ಕೊಳ್ಳೋಣ. ಈ ರೀತಿ ಎಲ್ಲನೇ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟಲ್ಲಿರುವಂಥ ನೀರೇ ಸಾಕು. ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇರ್ತದೆ. ಹಾಗೆ ತಲೆ ಹಿಡಿದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಮೇಲೆ 2 ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ನಿಮಿಷ ಬೆಂದಮೇಲೆ ಈ ರೀತಿ ಉಂಡೆ ಕಟ್ಕೊಳ್ಳೋಂಗೆ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಬಿಸಿ ಆರಕ್ಕೆ. ಹಾಗೆ ಪಕ್ಕದಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಈ ಸ್ವೀಟ್ ತಿನ್ಬೋದು. ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಮಕ್ಕಳು ಮಾಡಿಸ್ಕೊಂಡು ತಿಂತಾರೆ ಈ ಸ್ವೀಟ್ನ. ಒಂದ್ಸಲ ಈ ಕ್ಯಾರೆಟ್ ರಸಗುಲ್ಲನ ಟ್ರೈ ಮಾಡಿ. ಹಾಗೆ ಈಗ ಗೊತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಾನಿಲ್ಲಿ ಹಳ್ಳಿಯಲ್ಲಿ ಸಿಗುವಂತಹ ಫ್ರೆಶ್ ಹಾಲು ತೊಗೋತಾ ಇದ್ದೀನಿ. ನೀವೇನಾದ್ರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಿದ್ರೆ ಹಾಲನ್ನ ಚೆನ್ನಾಗಿ ಸೋಸ್ಕೊಂಡು ನೋಡ್ಕೊಂಡು ತಗೊಳ್ಳಿ. ಮೀಡಿಯಂ ಉರಿನಲ್ಲೇ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತದೆ ಹಾಲು. ಅದಾದ್ಮೇಲೆ ಸಕ್ಕರೆ ಹಾಕೋಬೇಕು. ನಾವು ಮೊದಲೇ ಮಿಕ್ಸಿಯಲ್ಲಿ ಕ್ಯಾರೆಟ್ ರುಬ್ಬೇಕಾದ್ರೆ ಸಕ್ಕರೆ ಸೇರಿಸ್ಕೊಂಡಿದ್ದು, ಅದರಲ್ಲೂ ಕೂಡ ಸಿಹಿ ಇರ್ತದೆ. ಇಲ್ಲಿ ನಾವು ಸಿಹಿಗೆ ನೋಡ್ಕೊಂಡು ಸೇರಿಸ್ಕೋಬೇಕು, ಎಷ್ಟು ಬೇಕೋ ಅಷ್ಟ. ಅರ್ಧ ಲೀಟರ್ ಹಾಲಿಗೆ 3 ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊತಿದ್ದೀನಿ. ನಾವು ಅಲ್ಲೂ ಸಿಹಿ ಹಾಕಿದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಕರಗಿದ್ರೆ ಸಾಕು. ಈಗ 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರ ಹಾಲೆ ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿ ಗಂಟು ಇಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋಬೇಕು. ಈ ರೀತಿ ಕಲ್ಸ್ಕೊಂಡಾದ್ಮೇಲೆ ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಲ್ಗೆ ಹಾಕ್ಬೇಕಾದ್ರೆ ಗಟ್ಟಿ ಆಗ್ತದೆ. ಹಾಗೆ ಸೌಟ್ ಸಹಾಯದಿಂದ ಚೆನ್ನಾಗಿ ಗಂಟು ಇಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕಾದ್ರೆ ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾವು ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತದೆ. ನಾವು ನೋಡ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಒಂದು ಕುದಿ ಬೆಂದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ವಲ್ಪ ಬೆಂದಮೇಲೆ ಈಗ ಚೆನ್ನಾಗಿ ಬೆಂದೈತೆ. ಈಗ ಇಷ್ಟಾದರೆ ಸಾಕು. ನೋಡಿ ಯಾವ ರೀತಿ ಬಂದೈತೆ. ಈ ರೀತಿ ಚೆನ್ನಾಗಿ ಮೀಡಿಯಮ್ ಆಗಿ ಗಟ್ಟಿಯಾಗಿರಬೇಕು. ಈ ರೀತಿ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬಾದಾಮಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಲೊಳಗೆ ಸೇರಿಸ್ಕೊಳ್ಳೋಣ. ಬೇರೆ ಡ್ರೈ ಫ್ರೂಟ್ ಬೇಕು ಅಂತಂದವರು ಬೇಕಾದರೆ ಅವನು ಕೂಡ ಸೇರಿಸ್ಕೊಳ್ಳಿ. ಈಗ ಸೌಟಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಕ್ಯಾರೆಟ್ ಮಿಶ್ರಣ ತಣ್ಣಗಾಗಿದೆ.
ಅದ ಕೈಯಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಈ ರೀತಿ ಮೀಡಿಯಂ ಉಂಡೆ ಗಾತ್ರದಲ್ಲಿ ಮಿಶ್ರಣ ತಗೊಂಡು ನೀಟಾಗಿ ಉಂಡೆ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡಾದ್ಮೇಲೆ ಒಂದು ಸೈಡಲ್ಲಿ ಎಲ್ಲವನ್ನು ಎತ್ತಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ಉಂಡೆ ಕಟ್ಟಿ ಎತ್ತಿಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕ್ಯಾರೆಟ್ ಉಂಡೆ ಕಾಣಿಸ್ತಾ ಇತ್ತಲ್ವಾ, ಇದೇ ರೀತಿ ನೀವು ಉಂಡೆ ಮಾಡಿ ಕಟ್ಕೊಳ್ಳಿ. ಕ್ಯಾರೆಟ್ ಮಿಶ್ರಣದ ಉಂಡೆನ ಹಾಗೂ ಕೂಡ ತಿನ್ಬೋದು, ಹಾಗೂ ಚೆನ್ನಾಗಿರುತ್ತೆ. ಆದರೆ ನಾವು ಮಾಡಿರುವಂಥ ಹಾಲು ಮಿಶ್ರಣದಿಂದ ಕ್ಯಾರೆಟ್ ರಸಗುಲ್ಲ ಜೊತೆ ಎರಡು ಮಿಕ್ಸ್ ಮಾಡ್ಕೊ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಒಂದ್ಸತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದೈತೆ ಅಂತ. ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತೈತೆ. ನೋಡ್ತಾರೆ ತಿನ್ಬೇಕು ಅನ್ಸುತ್ತೆ ಅಲ್ವಾ. ಇದೇ ರೀತಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಒಂದ್ಸತ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಆ ರೀತಿ ಇರುತ್ತೆ. ಒಂದ್ಸತ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕ್ಯಾರೆಟ್ ರಸಗುಲ್ಲದ ಮೇಲೆ ಡ್ರೈ ಫ್ರೂಟಿಂದ ಅಲಂಕರಿಸಿದ್ರೆ ಕ್ಯಾರೆಟ್ ರಸಗುಲ್ಲ ರೆಡಿ ಆಯಿತು. ಇಲ್ಲಿ ನೋಡಿ ಯಾವ ರೀತಿ ಬಂದೈತೆ ಅಂತ ಸ್ಪೂನಿಂದ ತೆಗೆದು ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತಲ್ವಾ ಕ್ಯಾರೆಟ್ ರಸಗುಲ್ಲ. ಈಗ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ, ಇದೇ ರೀತಿ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.